ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊತಾ ಇಲ್ಲ. ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ JDS ಪಕ್ಷದ ಕುಮಾರಣ್ಣವರು ಕೂಡ ಇವತ್ತುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊತಾ ಇಲ್ಲ. ಯಾವುದೇ ನಾಯಕರು ಕೂಡ ನಾವು ಸಮರ್ಥನೆ ಮಾಡ್ಕೊತಾ ಇಲ್ಲ ಇವತ್ತುವರೆಗೂ. ಯಾಕೆಂದರೆ ಕುಮಾರಣ್ಣವ್ರು ಹೇಳಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ವೇಳೆ ಯಾಕೆಂದರೆ ಈಗ ಅವ್ರ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆರೋಪ ಬಂದಿದೆ. ಆ ಆರೋಪ ಏನು ಬಂದಿದೆ ಅದು ತನಿಖೆ ಹಂತದಲ್ಲಿದೆ. ಆ ತನಿಖಾ ಹಂತ ಪೂರ್ಣಗೊಳ್ಳಿ. ಈಗಾಗಲೇ ನಾವು ಪಕ್ಷದಿಂದ ಮಾನ್ಯ ಕುಮಾರಣ್ಣವರು ಅವ್ರನ್ನ ಅಮಾನತು ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಆ ಥರ ಕ್ರಮ ಏನಾದರೂ ಒಂದು ವೇಳೆ ಏನಾದರೂ ನಡೆದೇ ಇದ್ದರೆ ತಪ್ಪಿತಸ್ಥರಿಗೆ ಅದು ಪ್ರಜ್ವಲ್ ರೇವಣ್ಣ ಇರಲಿ, ಮತ್ತು ಅದರಿಂದ ಇನ್ನೂ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಮತ್ತು ಪ್ರತಿಯೊಬ್ಬರೂ ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಬಂಧನ ಮಾಡಬೇಕು. ಬಂಧನ ಮಾಡಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರ ಆದೇಶದಂತೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಇದು ಎಲ್ಲ ಒಂದು ಕಡೆ JDS ಪಕ್ಷವನ್ನು ಮುಗಿಸ್ಲೇಬೇಕು ಅಂತಕ್ಕಂಥ ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ನೋಡಿ JDS ಪಕ್ಷವನ್ನು ದೇವೇಗೌಡರು ಇರೋವರೆಗೂ ನಮ್ಮ ಕುಮಾರಣ್ಣ ಇರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ JDS ಪಕ್ಷ ಮುಗಿಸೋಕ್ಕಾಗಲ್ಲ. ಈ ರೀತಿ ಅನ್ಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, JDS ಪಕ್ಷನ ಮುಗಿಸೋಕ್ಕೋಗಿ ಇವತ್ತು ಅವರೇ ಮಣ್ಣು ಮುಕ್ಕಿರ್ತಕ್ಕಂಥ ಉದಾಹರಣೆ ಇದೆ. ಇವತ್ತಿಗೂ ಯಾವುದೇ ಒಂದು ಸರ್ಕಾರ ಒಂದು ಸ್ಪಷ್ಟವಾದ ಒಂದು ಮೆಜಾರಿಟಿ ಬರೋದಕ್ಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಕಾರ್ಯಕರ್ತರ ಪಕ್ಷ, ದೇವೇಗೌಡರು ಬೆಳೆಸಿರ್ತಕ್ಕಂಥ ಪಕ್ಷ, ಕುಮಾರಣ್ಣವ್ರು ಬೆಳೆಸಿರ್ತಕ್ಕಂಥ ಪಕ್ಷ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ದಯವಿಟ್ಟು ಕೂಡ SIT ತನಿಖೆ ಬೇಡ, ನೀವು ತಾವು ದಯವಿಟ್ಟು ನ್ಯಾಯಾಂಗ ತನಿಖೆ ಆಗಲಿ ಅಥವಾ CBI ತನಿಖೆ ಆಗಲಿ ನೀವು ಮಾಡಿ. ಯಾಕೆಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತಾಯಿದೆ, ಸ್ವಾರ್ಥ ಆಗ್ತಾಯಿದೆ. ಯಾರೇ ಆಗಿರಲಿ, ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ, ಆ ರೀತಿಯಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಲಿ ಅಂತ ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊತಾ ಇಲ್ಲ. ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ JDS ಪಕ್ಷದ ಕುಮಾರಣ್ಣವರು ಕೂಡ ಇವತ್ತುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊತಾ ಇಲ್ಲ. ಯಾವುದೇ ನಾಯಕರು ಕೂಡ ನಾವು ಸಮರ್ಥನೆ ಮಾಡ್ಕೊತಾ ಇಲ್ಲ ಇವತ್ತುವರೆಗೂ. ಯಾಕೆಂದರೆ ಕುಮಾರಣ್ಣವ್ರು ಹೇಳಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ವೇಳೆ ಯಾಕೆಂದರೆ ಈಗ ಅವ್ರ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆರೋಪ ಬಂದಿದೆ. ಆ ಆರೋಪ ಏನು ಬಂದಿದೆ ಅದು ತನಿಖೆ ಹಂತದಲ್ಲಿದೆ. ಆ ತನಿಖಾ ಹಂತ ಪೂರ್ಣಗೊಳ್ಳಿ. ಈಗಾಗಲೇ ನಾವು ಪಕ್ಷದಿಂದ ಮಾನ್ಯ ಕುಮಾರಣ್ಣವರು ಅವ್ರನ್ನ ಅಮಾನತು ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಆ ಥರ ಕ್ರಮ ಏನಾದರೂ ಒಂದು ವೇಳೆ ಏನಾದರೂ ನಡೆದೇ ಇದ್ದರೆ ತಪ್ಪಿತಸ್ಥರಿಗೆ ಅದು ಪ್ರಜ್ವಲ್ ರೇವಣ್ಣ ಇರಲಿ, ಮತ್ತು ಅದರಿಂದ ಇನ್ನೂ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಮತ್ತು ಪ್ರತಿಯೊಬ್ಬರೂ ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಬಂಧನ ಮಾಡಬೇಕು. ಬಂಧನ ಮಾಡಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರ ಆದೇಶದಂತೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಇದು ಎಲ್ಲ ಒಂದು ಕಡೆ JDS ಪಕ್ಷವನ್ನು ಮುಗಿಸ್ಲೇಬೇಕು ಅಂತಕ್ಕಂಥ ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ನೋಡಿ JDS ಪಕ್ಷವನ್ನು ದೇವೇಗೌಡರು ಇರೋವರೆಗೂ ನಮ್ಮ ಕುಮಾರಣ್ಣ ಇರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ JDS ಪಕ್ಷ ಮುಗಿಸೋಕ್ಕಾಗಲ್ಲ. ಈ ರೀತಿ ಅನ್ಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, JDS ಪಕ್ಷನ ಮುಗಿಸೋಕ್ಕೋಗಿ ಇವತ್ತು ಅವರೇ ಮಣ್ಣು ಮುಕ್ಕಿರ್ತಕ್ಕಂಥ ಉದಾಹರಣೆ ಇದೆ. ಇವತ್ತಿಗೂ ಯಾವುದೇ ಒಂದು ಸರ್ಕಾರ ಒಂದು ಸ್ಪಷ್ಟವಾದ ಒಂದು ಮೆಜಾರಿಟಿ ಬರೋದಕ್ಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಕಾರ್ಯಕರ್ತರ ಪಕ್ಷ, ದೇವೇಗೌಡರು ಬೆಳೆಸಿರ್ತಕ್ಕಂಥ ಪಕ್ಷ, ಕುಮಾರಣ್ಣವ್ರು ಬೆಳೆಸಿರ್ತಕ್ಕಂಥ ಪಕ್ಷ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ದಯವಿಟ್ಟು ಕೂಡ SIT ತನಿಖೆ ಬೇಡ, ನೀವು ತಾವು ದಯವಿಟ್ಟು ನ್ಯಾಯಾಂಗ ತನಿಖೆ ಆಗಲಿ ಅಥವಾ CBI ತನಿಖೆ ಆಗಲಿ ನೀವು ಮಾಡಿ. ಯಾಕೆಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತಾಯಿದೆ, ಸ್ವಾರ್ಥ ಆಗ್ತಾಯಿದೆ. ಯಾರೇ ಆಗಿರಲಿ, ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ, ಆ ರೀತಿಯಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಲಿ ಅಂತ ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.